ನಮಸ್ತೆ ಕನ್ನಡದ ಕುಲಬಂಧುಗಳೇ. ಇವತ್ತು ತುರ್ತಾಗಿ ಒಂದು ವಿಡಿಯೋ ಮಾಡಲೇಬೇಕು, ಒಂದು ಪ್ರತಿಕ್ರಿಯೆಯನ್ನು ಕೊಡಲೇಬೇಕು ಅನ್ನುವಂಥ ವಿಚಾರಕ್ಕೆ ಬಂದಿದ್ದೀನಿ. ಕಾರಣ ಇಷ್ಟೇನೆ, ಇವತ್ತು ಫೇಸ್ಬುಕ್ನಲ್ಲಿ ಮತ್ತೆ ವಾಟ್ಸಾಪ್ನಲ್ಲಿ ಒಟ್ಟಾರೆ ಸಾಮಾಜಿಕ ಜಾಲತಾಣದಲ್ಲಿ ದೇವೇಗೌಡರನ್ನ ಅವರ ಜಾತಿ ಒಕ್ಕಲಿಗ ಅಲ್ಲ ಅನ್ನುವಂಥ ವಿಚಾರ ಇಟ್ಕೊಂಡು ಬಹಳ ದೊಡ್ಡ ಅವಹೇಳನವನ್ನ ಒಬ್ಬ ಮಾಜಿ ಪ್ರಧಾನಿ ಎನ್ನುವುದು ಮನ್ನಿಸದೆ ಒಬ್ಬ ಕನ್ನಡ ನಾಡು ಕಂಡಂತಹ ಒಬ್ಬನೇ ಒಬ್ಬ ಪ್ರಧಾನಿಯ ಹುದ್ದೆಗೇರಿದಂತಹ ವ್ಯಕ್ತಿ ಎನ್ನುವ ಗೌರವವನ್ನೂ ಇಲ್ಲದೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕೆಟ್ಟದಾದಂತ ಒಂದು ಪ್ರತಿಕ್ರಿಯೆಯನ್ನ ವೈರಲ್ ಮಾಡಿದ್ದಾರೆ. ಒಬ್ಬ ಪ್ರಸನ್ನ ಕುಮಾರ್ ಅನ್ನುವಂಥವನು, ಆತ ಒಕ್ಕಲಿಗ ಸಮುದಾಯದ ಮಹಾ ನಾಯಕನಂತೆ, ಜೊತೆಗೆ ಅವನ ಜೊತೆನಲ್ಲಿ ಒಬ್ಬ ಉತ್ತರ ಕರ್ನಾಟಕದ ಪ್ರಿನ್ಸಿಪಾಲ್ ಮಂಜುನಾಥ್ ಅನ್ನುವಂಥವನು ಹಾಲು ಮತಸ್ಥ ಅಂತೆ. ಇಬ್ರು ಮಾತನಾಡ್ತಾ ಹೋಗ್ತಾರೆ ಒಂದು ಸಂಭಾಷಣೆಯಲ್ಲಿ. ಆ ಮೊಬೈಲ್ನಲ್ಲಿ ಮಾತಾಡಿರ್ತಕ್ಕಂಥ ವಿಚಾರವನ್ನ ಈ ಪ್ರಸನ್ನ ಕುಮಾರ್ ಕರುನಾಡ ಟಿವಿ ಅನ್ನುವಂತ ಒಂದು ಹೆಸರಿನಲ್ಲಿ ಹರಿಯಬಿಟ್ಟಿದ್ದಾನೆ. ಇದನ್ನ ಈ ಕೂಡಲೇ ಘನ ಕರ್ನಾಟಕ ಸರ್ಕಾರ ಮೊನ್ನೆ ದ್ವೇಷ ಭಾಷಣದ ಕಾಯ್ದೆಯನ್ನೇ ಅಂತಂದ್ರು. ಅದೇನು ಸುಮ್ಮನೆ ನಾಮಕಾವಸ್ಥೆಗ ರಾಜ್ಯ ಸರ್ಕಾರ ತಂದಿರ್ತಕ್ಕಂಥದ್ದು ಈ ಕಾಯ್ದೆನ ಸುಮ್ಮನೆನಾ? ಇವತ್ತು ಪ್ರಸನ್ನ ಕುಮಾರ್ ಮತ್ತೆ ಈ ಮಂಜುನಾಥ್ ಇಬ್ರು ಕೂಡ ಕರ್ನಾಟಕದ ಒಬ್ಬ ಏಕೈಕ ಮಾಜಿ ಪ್ರಧಾನಿಯನ್ನ ಬಹಳ ಕೆಟ್ಟದಾಗಿ ಮಾತನಾಡ್ತಾ ಹೋಗ್ತಾರೆ, ಸಿಂಗ್ಯುಲರ್ ಅಲ್ಲಿ ಮಾತಾಡ್ತಾ ಹೋಗ್ತಾರೆ. ಅವರ ಹುಟ್ಟಿನ ಬಗ್ಗೆ, ಅವರ ಜಾತಿಯ ಬಗ್ಗೆ, ಮತ್ತೆ ಅವರಿಗೆ ಕರ್ನಾಟಕದ ಆಲುಮತಸ್ಥರಿಗೆ ಮತ್ತು ಒಕ್ಕಲಿಗರಿಗೆ ಬಹಳ ಮೋಸ ಮಾಡಿಬಿಟ್ಟವ್ರೆ ಅನ್ನೋ ಬಗ್ಗೆ ಬಹಳ ಸಣ್ಣ ಸಣ್ಣ ಮಾತುಗಳಲ್ಲಿ ಮಾತಾಡ್ತಾ ಇವರ ಕೆಟ್ಟ ತುಚ್ಛವಾದಂತ ಏನು ರಾಡಿಯಾಗೋಗಿರ್ತಕ್ಕಂಥ ಇವರ ಕೊಳಕು ಬುದ್ಧಿಯನ್ನ ದ್ವೇಷ ಭಾಷಣದ ರೂಪದಲ್ಲಿ ಇವರಿಬ್ರು ಸಂಭಾಷಣೆ ಮಾಡೋದನ್ನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಟ್ಟಿದ್ದಾರೆ. ಇದು ಅಪರಾಧ ಅಲ್ವೇ? ಮತ್ತೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮೊನ್ನೆ ಅಧಿವೇಶನ, ಬೆಳಗಾವಿ ಅಧಿವೇಶನದಲ್ಲಿ ಯಾವ ಪುರುಷಾರ್ಥಕ್ಕೋಸ್ಕರ ಈ ದ್ವೇಷ ಭಾಷಣದ ನಿರ್ಬಂಧ ಕಾಯ್ದೆಯನ್ನು ಜಾರಿಗೆ ತಂದರು. ಕರ್ನಾಟಕದ ಪೊಲೀಸರು, ಘನವೆತ್ತ ಪೊಲೀಸರು ಬಗೆಗೆ ನಮಗೆ ಅಭಿಮಾನ ಇದೆ. ಮತ್ತೆ ಇಡೀ ದೇಶದಲ್ಲೇ ಅದಕ್ಕೆ ಬಹಳ ದೊಡ್ಡ ಒಂದು ದಕ್ಷವಾದಂತ, ಪ್ರಾಮಾಣಿಕವಾದಂತ ಕೆಲಸ ಮಾಡುವಂತ ಪೊಲೀಸ್ ಅನ್ನುವಂತ ಒಂದು ಘನತೆ ಇದೆ. ಏನು ಮಾಡ್ತಾ ಇದ್ದಾರೆ ಇವರು? ಯಾರು ಈ ಸೋಷಿಯಲ್ ಮೀಡಿಯಾ ಸೈಬರ್ ವಿಂಗ್ ಇಲ್ವಾ? ಇದನ್ನ ನೋಡ್ತಾ ಇಲ್ವಾ? ಅಥವಾ ನೋಡ್ತಾ ನೋಡ್ತಾ ಮಜಾ ತಗೋತಾ ಇದ್ದೀರಾ? ಆತ ಹೇಳ್ತಾ ಹೋಗ್ತಾನೆ, ಇವರಿಬ್ರು ಸಂಭಾಷಣೆಯಲ್ಲಿ ಎಷ್ಟು ದ್ವೇಷ ಇದೆ ಅವ್ರ ಕಂಡ್ರೆ, ದೇವೇಗೌಡರು ಕಂಡ್ರೆ ಅನ್ನುವಂಥದ್ನ ಇಬ್ರು ಕೂಡ ಅವರು ಒಂದೊಂದೇ ಇದನ್ನ ಹೇಳ್ತಾ ಹೋಗ್ತಾರೆ. ಈ ಪ್ರಸನ್ನ ಕುಮಾರ್ ಅನ್ನುವಂತ ಒಬ್ಬ ಘನವ್ಯಕ್ತ ಒಕ್ಕಲಿಗರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಅಂತ ಇದ್ದ ಈ ವ್ಯಕ್ತಿ, ನಾನು ನನ್ನ ಹಿಂದೆಗಡೆ ನಾನು ಒಂದು ಫೋಟೋ ಕೊಡ್ತೀನಿ, ಆ ವ್ಯಕ್ತಿ ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆ ಅದರ ಲಿಂಕ್ ಕೂಡ ಹಾಕ್ತೀನಿ ನಾನು. ನನಗೆ ಬಹಳ ದೊಡ್ಡ ನೋವಾಗಿರೋದು, ನಿಮಗೆ ಮಾತಾಡ್ಲಿಕ್ಕೆ, ತಿಂದಿಟ್ಟು ಅರಗಲಿಕ್ಕೆ ಬೇರೆ ವಸ್ತುಗಳು, ಬೇರೆ ವಿಚಾರಗಳು ಸಿಗಲ್ವಾ? ಯಾಕೆ ಈ 93ರ ಇಳಿ ವಯಸ್ಸಿನ ಈ ನಾಡು ಕಂಡಂತ ಅಪ್ರತಿಮ ನೀರಾವರಿ ಹೋರಾಟಗಾರ, ಕೃಷ್ಣ ಮತ್ತು ಕಾವೇರಿ ಕೊಳ್ಳದ ಯೋಜನೆಗಳನ್ನ ಜಾರಿಗೆ ತರುವ ಮೂಲಕ ಕರ್ನಾಟಕದ ರೈತರ ಬಗೆಗೆ ಬಹಳ ದೊಡ್ಡ ಕಾಳಜಿ ಇಟ್ಕೊಂಡು ಇವತ್ತು ಪಾರ್ಲಿಮೆಂಟ್ನಲ್ಲಿ ಇವತ್ತೂ ಕೂಡ ಕರ್ನಾಟಕದ ಬಗೆಗೆ ಹೆಚ್ಚು ಮಾತನಾಡ್ತಾ ಇರ್ತಕ್ಕಂಥ ದೇವೇಗೌಡರು ಬಗೆಗೆ ನಿಮ್ಗೆ ಯಾಕೆ ಇಷ್ಟೊಂದು ದ್ವೇಷ? ದೇವೇಗೌಡರು ಎಕ್ಕಡ ಹೊರದೆ ಹೋದ್ರೆ, ದೇವೇಗೌಡರು ಬೂಟ್ ನೆಕ್ತೆ ಹೋದ್ರೆ ನಿಮ್ಗೆ ಯಾರಿಗೂ ತಿಂದಿಟ್ಟು ಆಗಲ್ವಾ? ಅಯೋಗ್ಯರು ತಂದು ನೀವು ಮಾತಾಡಬೇಕಾದ್ರೆ ಕನಿಷ್ಠ ಈ ನಾಡಿನ ಒಬ್ಬ ಘನವೆತ್ತ ರಾಜಕಾರಣದಲ್ಲಿ ಇನ್ನೊಬ್ಬ ಸಿಕ್ಕಲ್ಲ ಅಂತ ವ್ಯಕ್ತಿ ಎನ್ನುವಂತ ಕನಿಷ್ಠ ಜ್ಞಾನವೂ ನಿಮ್ಗಿಲ್ವಾ? ಇದನ್ನ ದೊಡ್ಡ ಘನವೆತ್ತ, ದೊಡ್ಡ ಭಾಷಣಕಾರ ರೀತಿಯಲ್ಲಿ, ದೊಡ್ಡ ಪಂಡಿತರ ರೀತಿಯಲ್ಲಿ ಸಂಶೋಧನೆ ಮಾಡ್ತಾರಂತೆ, ತನಿಖೆ ನಡೆಸ್ತಾರಂತೆ. ನಿಮ್ ಯೋಗ್ಯತೆಗೆ ಬೆಂಕಿ ಸಿಗಾಕ ಯಾರು ಕಿತ್ತೋ ಮೆಟ್ಟಲ್ ಹೊಡೆಯಲ್ರೇ? ಇದು ನೋಡ್ಬಿಟ್ಟು ಜನತಾದಳದವರು ಘನವೆತ್ತ ಬಹಳ ದೊಡ್ಡ ದೊಡ್ಡ ನಾಯಕರುಗಳು ಇದ್ದೀರಲ್ಲಪ್ಪ, ಏನು ಮಾಡ್ತಾ ಇದ್ದೀರಿ ನೀವು? ಏನು ಮಾಡ್ತಾ ಇದ್ದೀರಿ? ದೇವೇಗೌಡರ ಹೆಸರು ಹೇಳ್ಕೊಂಡು, ಕುಮಾರಸ್ವಾಮಿ ಹೆಸರು ಹೇಳ್ಕೊಂಡು
ದೊಡ್ಡ ದೊಡ್ಡ ಪೋಸ್ಟ್ ಕೊಡುವಂತವ್ರು ನೀವು ಏನ್ರಿ ಮಾಡ್ತಾ ಇದ್ದೀರಿ? ಇವನ್ ಯಾರು ಪ್ರಸನ್ನ ಕುಮಾರ್ ಹಿಡಿದು ಒಂದು ಕಂಪ್ಲೇಂಟ್ ಕೊಡುವಂತ ಯೋಗ್ಯತೆ ಇಲ್ಲ ನಿಮ್ಗೆ, ಅಷ್ಟು ಕೆಲಸ ಮಾಡುವಂತ ತಾಕತ್ತಿಲ್ಲ ನಿಮ್ಗೆ. ಒಂದು ಪ್ರತಿಕ್ರಿಯೆ ಕೊಟ್ಟಾರೇನೋ ಅಂತ ನಾವು ಕಾದು ಕಾದು ಸಾಕಾದು. ನಿಮ್ಗೆ ಯಾರಿಗೆ ಏನ್ ಶಕ್ತಿ ಇಲ್ವೇನ್ರಿ? ಪೊಲೀಸರು ಈ ಕೂಡಲೇ ಸುಮೋಟೋ ಕೇಸ್ ಬುಕ್ ಮಾಡ್ಬೇಕು, ಈ ಇಬ್ಬರು ವ್ಯಕ್ತಿಗಳನ್ನ ತನಿಖೆ ಮಾಡ್ಬೇಕು. ಏನ್ ತಿಳ್ಕೊಂಡಿದ್ದೀರಿ ನೀವು? ಯಾರ ಮೇಲೆ ಏನ್ ಬೇಕಾದ್ರೂ ಮಾತಾಡ್ಬೋದು, ಕೆಸರೆಚ್ಚಬಹುದು, ಚಾರಿತ್ರ್ಯದ ಮೇಲೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಕರ್ನಾಟಕದಲ್ಲಿ ಇವತ್ತು ದೇವೇಗೌಡರ ವಿಚಾರದಲ್ಲಿ ಮಾತಾಡ್ತಾ ಮಾತಾಡ್ತಾ ದೊಡ್ಡವರಾಗ್ಬೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಕೆಟ್ಟದಾಗ ಮಾತಾಡಿ ಅಯೋಗ್ಯರು ತಂದು ಮಾತನಾಡುವಂತ ಮಾತು ಆ ವ್ಯಕ್ತಿಯ ಚಾರಿತ್ರ್ಯ ಹೇಳ್ತದಂತೆ, ಆ ವ್ಯಕ್ತಿಯ ಗುಣಗಳನ್ನು ಹೇಳ್ತದಂತೆ. ಅವನು ಹೇಳ್ತಾ ಹೋಗ್ತಾನೆ. ನೋಡ್ಬೇಕು, ಈತ ಡಿಪ್ಲೊಮಾ ಓದಿದ್ನಂತೆ ದೇವೇಗೌಡರು. ಯಾರು ಆ ಬಡವ್ರ ಹುಡುಗಿ ಮದುವೆ ಆಗ್ಬಿಟ್ನಂತೆ. ಚೆನ್ನಮ್ಮ ಬಡವ್ರ ಮನೆ ಹುಡುಗಿ ಆಗಿದ್ಲ ಅವತ್ತು ಅಯ್ಯಮ್ಮ. ಅಯೋಗ್ಯರ ದೇವೇಗೌಡರನ್ನ ಏನಾದ್ರೂ ಮಾತಾಡಬೇಕು ಅಂದ್ರೆ ಹಿಟ್ ಅಂಡ್ ರನ್ ಕೇಸ್ ಮಾಡೋದಲ್ಲ ಅಯೋಗ್ಯರ, ತಿಳ್ಕೊಳ್ಳಿ. ಅದಕ್ಕೂ ಕೂಡ ಈಗ ಈ ಹಾಲುಮತಸ್ಥ ಜಾತಿಯ ವಿಚಾರದಲ್ಲಿರ್ಬೋದು, ಒಕ್ಕಲಿಗರ ಜಾತಿಯನ್ನ ಎತ್ಕಟ್ಟುವಂತಹ ಇಂಥ ಕುತಂತ್ರಗಳನ್ನ ಕುಚೋದ್ಯಗಳನ್ನ ನೋಡ್ತಾ ಕನ್ನಡ ನಾಡಿನ ಜನತೆ ಮೌನ ವಹಿಸಿದಿರಲ್ಲ. ಈ ಮೌನಕ್ಕೆ ಅರ್ಥ ಏನು? ಕರ್ನಾಟಕದಲ್ಲಿ ಪ್ರಜ್ಞಾವಂತಿಕೆ ಏನು ಸೊತ್ತೋಗಿದ್ಯಾ? ರಾಜ್ಯ ಒಕ್ಕಲಿಗರ ಸಂಘ, ನಾನ್ ಕೇಳ್ತೀನಿ ನಿಮ್ಮನ್ನ, ಏನ್ ಮಾಡ್ತಾ ಇದ್ದೀರಿ? ಏನ್ರಿ ಮಾಡ್ತಾ ಇದ್ದೀರಿ? ಕೂಡಲೇ ಒಂದು ಕೇಸನ್ನ ದಾಖಲಿಸಿ ಜನತಾದಳದ ನಾಯಕರುಗಳು, ಮಹಾನ್ ನಾಯಕರುಗಳು, ಮಾಜಿ ಮಂತ್ರಿಗಳು, ಶಾಸಕರುಗಳು ಏನಪ್ಪ ಮಾಡ್ತಾ ಇದ್ದೀರಿ? ಒಂದು ಪ್ರತಿಕ್ರಿಯೆ ಕೊಡೋಕ್ಕಾಗಲಿಲ್ಲ ನೀವು? ಇದನ್ನ ಕೇಳ್ತಾ, ಇದನ್ನ ಎಲ್ಲವನ್ನು ಈ ನೋವನ್ನ ತಿಂತ ಆ ಹಿರಿಯ ಜೀವ ಏನ್ ಅನ್ಕೋಬೇಕ್ರಿ? ಹೆಜ್ಜೆಗೆ ಯಾವ ಕಡೆಗೆ ಹೋದ್ರೂ ಕೂಡ ಒಂದೊಂದು ಬ್ಯಾರೇಜ್ ಕಟ್ತಂತವ್ರು, ಒಂದು ನೀರಾವರಿಯನ್ನ ಕಟ್ತಂತವ್ರು. 60ರ ದಶಕದಲ್ಲಿ ಒಬ್ಬ ಏನು ಇಂಡಿವಿಜುವಲ್ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದು ಬಂದು ಶಾಸಕರಾಗಿ ಪ್ರಪ್ರಥಮ ಬಾರಿಗೆ ನಿಲುವಳಿ ಸೂಚಿಯನ್ನು, ಖಾಸಗಿ ನಿಲುವಳಿ ಸೂಚಿಯನ್ನು ಮಂಡಿಸ್ತಿಲ್ಲ ಅಂದಿದ್ರೆ ಇವತ್ತು ಹಾರಂಗಿ ಆಯ್ತಿತ್ತ, ಕಬಿನಿ ಆಯ್ತಿತ್ತ, ಇದು ನಮ್ಮ ಗೊರೂರು ಡ್ಯಾಮ್ ಆಯ್ತಿತ್ತ? ಇವತ್ತು ಆ ಗೊರೂರು ಡ್ಯಾಮ್ ಕಟ್ಲಾಗಿ ಆ ರೈತರು ಬಿಡ್ತಾರಲ್ಲ ಕಟ್ಟಕ್ಕೆ, ನಮ್ಮ ಹೊಲ ಗದ್ದೆ ನಮ್ಮ ಊರುಗಳ ನಮಗೆ ಹೋಯ್ತವೆ ಅಂತ ಅವ್ರನ್ನ ಕನ್ವಿನ್ಸ್ ಮಾಡಿದವರು ಯಾರು? ಯಾಕೆ ನಿಮ್ಗೆ ದೇವೇಗೌಡರು ಕಂಡು ಇಷ್ಟೊಂದು ದ್ವೇಷ? ಇವತ್ತು ಈ ರಾಜ್ಯದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ನಿರಂತರವಾಗಿ 60 ವರ್ಷಗಳ ಕಾಲ, 70 ವರ್ಷಗಳ ಕಾಲ ಇಡೀ ರಾಜ್ಯವನ್ನ ಪ್ರಭಾವಿಸಿದಂತ ಒಬ್ಬ ವ್ಯಕ್ತಿ ಯಾರು? ಅವ್ರು ಹೇಳ್ತಾ ಹೋಯ್ತಾರೆ ನೋಡ್ಬೇಕು. ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಹೇಳ್ಕೊತಾರಂತೆ, ನಾನು ನಮ್ಮ ಅಪ್ಪನಿಗೆ 2ನೇ ಹೆಂಡತಿ ಮಗ. ತಪ್ಪೇನು? ಪ್ರಾಮಾಣಿಕವಾಗಿ ದೇವೇಗೌಡರು ಅವರಿಗೆ ಸಿಕ್ಕಿ ಎಲ್ಲಿ ತಮ್ಮ ಎಂಟೈರ್ ಅವರ ಆತ್ಮಚರಿತ್ರನ ಹೇಳ್ಕೋಬೋದೋ ಅಷ್ಟೂ ಕಾಲ ಹೇಳ್ಕೋತಾರ ಅವರು. ನೀವು ಮಾಹಿತಿಯ ಕೊರತೆ ಇದ್ರೆ ನೇಗಿಲಗೆರೆಗಳು ಓದಿ, ಉತ್ತಮ ವಿಚಾರಗಳು ನಿಮಗೆ ಕೊಳಕು ಬುದ್ಧಿಯನ್ನ ಹೊರಕಾಕಿ ಉತ್ತಮ ವಿಚಾರಗಳೆಲ್ಲ ಸಿಗ್ತವೆ. ಈ ನಾಡು ಮತ್ತು ಈ ದೇಶಕ್ಕೆ ದೇವೇಗೌಡರು ಕೊಟ್ಟಂತ ಕೊಡುಗೆ ಅಂತದ್ದು ಅನ್ನುವಂಥದ್ದು. ಕೊಳಕು ಮಂಡ್ಲುಗಳ ನಿಮಗೆ ನಾಯಿ ತರ ಬುದ್ಧಿ ಇದ್ರೆ ಬೊಗಳುವಂತದ್ದು ದಿನನಿತ್ಯ. ಯಾರಾದ್ರೂ ಒಂದು ಚರಿತ್ರೆ ಮೇಲೆ ಕಪ್ಪು ಮಸಿಯನ್ನ ಎಚ್ಚಿ ಬೊಗಳುವಂತ ಒಂದು ಚಟ ಇದ್ರೆ ನೀವು ಆಸ್ಪತ್ರೆ ಸೇರ್ಕೊಳ್ಳೋದು ಒಳ್ಳೇದು, ಹುಚ್ಚಾಸ್ಪತ್ರೆಗೆ. ಅದು ಬಿಟ್ಟು ನಿಮ್ಮನ್ನು ಎನ್ಕರೇಜ್ ಮಾಡ್ತಾ ಇರೋರು ಯಾರು? ನಿಮ್ಮನ್ನು ಅಲೋ ಮಾಡ್ತಾ ಇರೋರು ಯಾರು? ಈ ವ್ಯಕ್ತಿ ಪ್ರಸನ್ನ ಕುಮಾರ್ ಮೊನ್ನೆ ಈ ಏನು ರಂಗಮ್ಮ ಕೃಷ್ಣಪ್ಪನ ಹೆಸರಲ್ಲಿ ಟ್ರಸ್ಟ್ ಮಾಡಿದಂತದ್ರಲ್ಲಿ ಕಿರೀಟ ಹಾಕ್ಸ್ಕೊತಾನೆ, ಅಲ್ಲಿ ಸಂಘಟನಾ ಕಾರ್ಯದರ್ಶಿ ಅಂತ ಇರ್ತಾನೆ. ಏನ್ ನಡೀತಾ ಇದೆ ಈ ರಾಜ್ಯದಲ್ಲಿ? ರಂಗಮ್ಮ ಕೃಷ್ಣಪ್ಪ ಅವರು 97 ಎಕರೆ 60ರ ದಶಕದಲ್ಲಿ ಕೊಟ್ಟಂತದಕ್ಕೆ ಒಕ್ಕಲಿಗರ ಸಂಘ ಒಂದು ಟ್ರಸ್ಟ್ ಮಾಡಿಕೊಂಡು ಅದು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತೇಳಿ ಆ ಯಮ್ಮನ ಆಶಯ. ಆದ್ರೆ ಇವರು 3 ದಿನ ಓಡಾಡದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅದಕ್ಕೆ ಇವರೇ ಓನರ್ಗಳು ಪ್ರತಿಷ್ಠಾನ ಮಾಡ್ಕೊಂಡು ಅಂತಹ ವ್ಯಕ್ತಿ ಪ್ರಸನ್ನ ಕುಮಾರ್. ಬೆಳಗ್ಗೆ ಎದ್ರೆ ದೇವೇಗೌಡರ ಮೇಲೆ ಏನಾದ್ರೂ ಈ ತರ ಬೊಗಳ್ಕೊಂಡು ಯಾರ್ಯಾರು ತಾವು ಯಾಚಕ ಮಾಡ್ಕೊಂಡು ತಿರುಗ್ತಾ ಇರುವಂತ ವ್ಯಕ್ತಿ ಈತ. ಈ ಕೂಡಲೇ ಇವನ ಮೇಲೆ ಆಕ್ಷನ್ ಆಗಬೇಕು. ಈ ರಾಜ್ಯದಲ್ಲಿ ಏನಾದ್ರೂ ಕಾನೂನು ಸುವ್ಯವಸ್ಥೆ ಅನ್ನೋದಿದ್ರೆ ಯಾರ ವಿರುದ್ಧ ನೀವು ತಂದದ್ದು? ಬರೀ RSS ನವರು BA ಇವರು ಮಾತಾಡ್ತಾರಲ್ಲ ಹಿಂದೂಗಳ ಪರವಾಗಿ, ಅವರು
ಮುಸಲ್ಮಾನರ ವಿರುದ್ಧ ಮಾತಾಡುವಂತವ್ರಿಗೆ ಕಡಿವಾಣ ಹಾಕೋಕ್ಕೋಸ್ಕರನ ನೀವು ದ್ವೇಷ ಭಾಷಣ ಕಾಯ್ದೆ ತಂದಿರೋದು? ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತು ದೇವೇಗೌಡರಂತ ಒಬ್ಬ ಘನವೆತ್ತ ಮಾಜಿ ಪ್ರಧಾನಿಯ ಮೇಲೆ ಇಂತಹ ಒಂದು ಕಳಂಕವನ್ನ ತಂದಿದ್ದಾರೆ, ಮಾತಾಡಿದರೆ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡು ನಿಮ್ಗೆ ನ್ಯಾಯ ಅನ್ನೋದಾದ್ರೆ ಕೂಡಲೇ ಒಂದು ಕಂಪ್ಲೇಂಟ್ ಅನ್ನ ರಿಸೀವ್ ಮಾಡ್ಕೊಂಡು ಈ ಯಾರು ಜನ ಮಾತಾಡಿದ್ದಾರೆ, ಈ ವೈರಲ್ ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಆಗ್ಬೇಕು. ಏನ್ ತಿಳ್ಕೊಂಡಿದ್ದೀರಿ ನೀವು? ಇವತ್ತು ಮೊನ್ನೆ ಕುಮಾರಸ್ವಾಮಿ ಮಾತಾಡ್ತಾರೆ, ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಒಬ್ಬ ಕೇಂದ್ರ ಸಚಿವ, ಭಾರಿ ಕೈಗಾರಿಕೆಗಳ ಮತ್ತು ಉಕ್ಕು ಸಚಿವ ಆರಾಮಾಗಿರ್ಬೋದಿತ್ತು. ಯಾತಕ್ ಬೇಕು? ಈ ರಾಜ್ಯದ ಜನತೆಯ ಬಗೆಗೆ ಅಪಾರವಾದ ಕಾಳಜಿ ಉಳ್ಳಂತ ಇವತ್ತು ಜನ ಕಟ್ಟಿಕೊಂಡು ಸಾಕಷ್ಟು ಈ ರಾಜ್ಯಕ್ಕೆ ಉದ್ಯಮಿಗಳು ತರಬೇಕು, ಹಾಗೆ ಹೀಗೆ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಕೇಳ್ತಾನೆ ಎಂತೆಂತ ಮಾತುಗಳು. ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತಾರೆ, ನಿಖಿಲ್ ಬಗ್ಗೆ ಮಾತಾಡ್ತಾರೆ. ನಿಖಿಲ್ಗೆ ಎಂಟು ಕೊಟ್ಟಿರುವಂತ ಅವರು ಗೊಲ್ರಂತೆ. ಆಯ್ತ್ರಪ್ಪ, ಗೊಲ್ರೇ ಆಗ್ಲಿ ಕುರುಬ್ರೇ ಆಗ್ಲಿ ಇನ್ನೊಬ್ರೆ ಆಗ್ಬಿಡ್ಲಿ ಬಿಡಿ, ಆದ್ರೆ ನಿಮ್ಗೆ ಯಾಕೆ ನೀವ್ಯಾಕೆ ಮಾತಾಡೋಕೆ ನಿಮ್ಗೆ ಏನ್ ಯೋಗ್ಯತೆ ಇರೋದು? ನೀವ್ ಯಾರು ಹಕ್ಕದಾರ? ಬಿಡಲ್ವಂತ ಈತ ಈ ಪ್ರಸನ್ನ ಕುಮಾರು, ಆ ಮಂಜುನಾಥ್ ಪ್ರಿನ್ಸಿಪಾಲ್ ಅಂತ ಅವನ ಯೋಗ್ಯತೆಗೆ. ಇದನ್ನ ಸಮಗ್ರವಾಗಿ ಇಡೀ ರಾಜ್ಯದ ಜನ ನೋಡ್ತಾವ್ರೆ. ಯಾಕೆ ಮೌನ ವಹಿಸಿದ್ರಿ? ಇದನ್ನ ಕುರುಬ ಸಮಾಜನೂ ಕೇಳಲಿಲ್ವಂತೆ, ಒಕ್ಕಲಿಗ ಸಮಾಜನೂ ಕೇಳಲಿಲ್ವಂತೆ. ಪದೇ ಪದೇ ದೇವೇಗೌಡರ ಮೇಲೆ ಇವರು ಕೆಸರೆಡ್ತಾ ಹೊರಟಿದ್ದಾರೆ. ಮೊನ್ನೆ ಏನು ಇಡೀ ಒಕ್ಕಲಿಗ ಜನಾಂಗದ ಮಹಾನ್ ನಾಯಕರುಗಳೆಲ್ಲ ಸೇರಿ ದೇವೇಗೌಡರಿಗೆ ಇಳಿ ವಯಸ್ಸಿನಲ್ಲಿ ಒಂದು ಪೌರ ಸನ್ಮಾನ ಮಾಡಬೇಕು, ಅದನ್ನ ಇಡೀ ಕರ್ನಾಟಕ ಸರ್ಕಾರ ಮಾಡಬೇಕಾಗಿತ್ತು. ಆದ್ರೆ ಕೆಲವೇ ವ್ಯಕ್ತಿಗಳು ಸೇರಿ ಈ ಇಳಿ ವಯಸ್ಸಿನಲ್ಲಿ ದೇವೇಗೌಡರು ಮತ್ತೆ ಈ ರಾಜ್ಯದಲ್ಲಿ ಒಬ್ಬ ಉಡ್ತಾನೋ ಇಲ್ವೋ ಗೊತ್ತಿಲ್ಲ ಅಂತೇಳಿ ಏನು ಮಹಾ ಗಂಗಾ ಸಾಮ್ರಾಟ ಶ್ರೀ ಪುರುಷ ಅವರು ಪ್ರಶಸ್ತಿ ಕೊಟ್ಟಾಗ ಈ ವ್ಯಕ್ತಿ ಇದೇ ಪ್ರಸನ್ನ ಕುಮಾರ್ ಅಂಡ್ ಗ್ಯಾಂಗ್ ಇವರೇ ಕಾಮಾಕ್ಷಿಪಾಳ್ಯ ಸ್ಟೇಷನ್ ಅಲ್ಲೋ ಕಂಪ್ಲೇಂಟ್ ಕೊಡ್ತಾರೆ. ದೇವೇಗೌಡರು ಒಕ್ಕಲಿಗರಲ್ಲ, ಅವ್ರಿಗೆ ಈ ಪ್ರಶಸ್ತಿ ತೆಗೆದುಕೊಳ್ಳುವಂತ ಹಕ್ಕಿಲ್ಲ, ನಾನು ಗಂಗಾ ವಂಶಸ್ಥ ರಾಜವಂಶಸ್ಥ ನಾನು ಅಂತ. ಅಂದ್ರೆ ಇವನ ಯೋಗ್ಯತೆಗೆ ಇವನು ಅಂಡರಿತವನಲ್ಲ, ಇವನು ಒಂದು ಗ್ರಾಮ ಪಂಚಾಯತಿ ಸದಸ್ಯನೂ ಆಗುವಂತ ಯೋಗ್ಯತೆ ಇಲ್ಲದೆ ಇರುವಂತವನು ಇದು ಬಾಯಿಗೆ ಬಂದಂಗ ಅನ್ಕೊಂಡು ಇವನಿಗೆ ಗಂಗಾ ಸಾಮ್ರಾಟ ಕೊಡಬೇಕಾಗಿತ್ತಾ? ಅವನು ಹೇಳ್ತಾನೆ ನಾನು ಗಂಗಾ ರಾಜವಂಶಸ್ಥ ನಾನು ಅಂತ. ಇವನ ಯೋಗ್ಯತೆಗೆ ನಾನು ಮಾತಾಡಬಾರ್ದು ಅಂದ್ರೆ ಏನ್ ತಿಳ್ಕೊಂಡಿದ್ರಿ? ನಿಮ್ಗೆ ಕೇಳೋರು ಯಾರು ಇಲ್ವಾ ಈ ರಾಜ್ಯದಲ್ಲಿ ಅಂತ ತಿಳ್ಕೊಂಡಿದ್ದೀರಾ? ಒಕ್ಕಲಿಗರಲ್ಲಿ ಒಬ್ಬನ್ನೂ ಬೆಳೆಸ್ಲಿಲ್ಲ ಅಂತ ಹೇಳ್ತಾರೆ. ನಿಮ್ ಯೋಗ್ಯತೆಗೆ ಹೋಗಿ ನೋಡ್ರ ಯಾರೆಲ್ಲ ಬೆಳೆದಿದ್ದಾರೆ. ಫ್ಯಾಕ್ಟರಿ ದೇವೇಗೌಡರು ನಾಯಕರನ್ನ ಬೆಳೆಸುವಂತ ಒಂದು ಫ್ಯಾಕ್ಟರಿ ಇದ್ದಂಗೆ ಅಂತ ಎಲ್ಲರೂ ಹೋಗ್ತಾರೆ. ನಿಮಗೆ ಯಾಕ್ರೋ ಬಂದಿರೋದು? ಏನ್ರೋ ಬಂದಿದ್ದು ದೇವೇಗೌಡರ ಮೇಲೆ ದ್ವೇಷ? ಅಯೋಗ್ಯರ್ ತಂದು ಏನ್ ಮಾತಾಡ್ತಾರೆ? ಬಡತನ ಅಂತ್ಯಾಗ ಬಹಳ ಕಷ್ಟ ಇತ್ತಂತೆ, ಹಂಗಾಗಿ ದೇವೇಗೌಡರಿಗೆ ಒಕ್ಕಲಿಗರ ಮನೆಯಿಂದ ಏನ್ ಕೊಟ್ಬಿಟ್ರಂತೆ. ಎಂತ ಲಾಜಿಕ್ ಇವರು. ಅದಕ್ಕೆ ತನಿಖೆ ಇವರೇ ನಡೆಸ್ತಾರಂತೆ. ಆಮೇಲೆ ಬೇಕೋ ಬೇಡೋ ಗೊತ್ತಿಲ್ಲ, ಎಲ್ಲಾ ವಿಚಾರಗಳನ್ನು ತರ್ತಾರೆ. ಏನೆಲ್ಲ ಇವನು ಹೇಳ್ತಾನೆ, ಹೆಸರಿಗೆ ಇವನು ಒಕ್ಕಲಿಗರ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಅಂತ ಈ ಪ್ರಸನ್ನ ಕುಮಾರು. ಆದ್ರೆ ಎಲ್ಲಿ ಬೇಕಾದ್ರೆ ಹೇಳ್ತೀನಿ, ಒಕ್ಕಲಿಗರಿಗಿಂತ ಆಲುಮತಸ್ಥರೇ ಶ್ರೇಷ್ಠರು ಅಂತ ನಾನು ಎಲ್ಲಿ ಬೇಕಾದ್ರೆ ಹೇಳ್ತೀನಿ ಅಂತ ಹೇಳ್ತಾ ಹೋಯ್ತಾನೆ. ಏನಿದ್ರ ಅರ್ಥ? ಒಕ್ಕಲಿಗರ ಹಿತರಕ್ಷಣಾ ಸಮಿತಿ ಏನು ಕಿಳುಕೆ ಮಾಡ್ಕೊಂಡಿದ್ಯಾ? ಒಕ್ಕಲಿಗರು ಏನ್ ಬೇಕಾದ್ರೂ ಇನ್ನೊಂದೆಲ್ಲ ಮೌನ ವಹಿಸ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡಿದ್ಯಾ? ಯಾಚಕ ಮಾಡ್ಕೊಂಡ್ ಬದುಕಬೇಕೇ ಹೊರತು ದೊಡ್ಡವ್ರ ಮೇಲೆ ಕೆಸರೆಚ್ಕೊಂಡಲ್ಲ ಬದುಕಬೇಕಾಗಿರೋದು ಮನುಷ್ಯ. ಇವತ್ತು ಪ್ರತಿನಿತ್ಯ ಸಾರ್ವಜನಿಕ ಬದುಕಿನಲ್ಲಿ ಇರಬೇಕಾದಾಗ ನಾವು ಆಡುವಂತ ಪ್ರತಿಯೊಂದು ಮಾತು ಕೂಡ ಕೌಂಟೇಬಲ್ ಆಗುತ್ತೆ, ಪರಿಣಾಮ ಬೀರ್ತದೆ ಬೇರೆಯವ್ರ ಮೇಲೆ. ನಾಯಿ ಬೊಗಳ್ದಂಗೆ ಬೊಗಳ್ಕೊ ಹೋಯ್ತಾ ಇದ್ರೆ ದೊಡ್ಡವ್ರನ್ನೆಲ್ಲನೂ ಏನ್ ತಿಳ್ಕೊಂಡಿದ್ರಿ? ಎಂತೆಂತ ಮಾತುಗಳನ್ನ ಆಡ್ತಾರೆ ಇವರು. ರಕ್ತದ ಬಗ್ಗೆ, ದೇವೇಗೌಡರು ರಕ್ತದ ಬಗ್ಗೆ ಮಾತಾಡ್ತಾರೆ ಇವ್ರಿಗೆ ಯಾವ ಯೋಗ್ಯತೆ ಇದ್ದದು?
ದೇವೇಗೌಡರು ಕುರುಬರು ಮೋಸ ಮಾಡ್ಬಿಟ್ರಂತೆ, ದೇವೇಗೌಡರು ಒಕ್ಕಲಿಗರಿಗೂ ಮೋಸ ಮಾಡ್ಬಿಟ್ರಂತೆ. ಏನ್ GPA ತಗೊಂಡಿದ್ದೀರಾ ದೇವೇಗೌಡರ ಬಗ್ಗೆ ಮಾತಾಡೋಕೆ? ಈ ಪ್ರಸನ್ನ ಕುಮಾರ್ ಆಲ್ಮತ ವಂಶಸ್ಥರ ಎಲ್ಲ ಬೇಡಿಕೆಗಳಿಗೂ ಕೂಡ ಹೋರಾಟಕ್ಕೆ ಕಾಗಿನೆಲೆ ಸ್ವಾಮೀಜಿ ಜೊತೆ 5 ದಿನ ಕೂತಿದ್ದಂತೆ. ಮತ್ ಯಾಕಪ್ಪ ಒಕ್ಕಲಿಗರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಅಂತ ಹೇಳ್ಕೊಳ್ಳೋದು ಯಾಕೆ ನೀನು? ಇಂಥವ್ರನ್ನೆಲ್ಲ ಎಲ್ಲಿಡಬೇಕು? ಈ ದ್ವೇಷ ಭಾಷಣ ಕಾಯ್ದೆ, ಈ ದ್ವೇಷ ಕಾಯ್ದೆ ಏನಕ್ಕೆ ತಂದಿದ್ದೀರಪ್ಪ? ರಾಜ್ಯ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರೇ, ಕಾನೂನು ಮಂತ್ರಿಗಳೇ, ಪಾಟೀಲ್ರೇ, ಇದನ್ನ ಸ್ಪಷ್ಟಪಡಿಸಬೇಕು. ಕೇಳಿ ಇದನ್ನ. ಜನತಾದಳದ ನಾಯಕರುಗಳಿಗೂ ಅಷ್ಟೇ ನಾನು ಹೇಳೋದು, ಹೆಂಗೆ ಮೌನ ವಹಿಸಿ ಇವೆಲ್ಲ ಕೇಳ್ಕೊಂಡು ಕುಂತಿರ್ತೀರಿ ನೀವು? ನಿಮ್ಮಲ್ಲಿ ಸೈಬರ್ ವಿಭಾಗ ಇಲ್ವಾ? ಏನು ಈ ನಾಯಿ ನರಿಗಳಂಗೆ ಬೊಗಳುವಂತ ಇವರೆಲ್ಲನೂ ಸಹಿಸ್ಕೊಂಡು ಯಾಕೆ ಕೂತ್ಕೋಬೇಕು ಅಂತ ನಾನು ಕೇಳುದು. ನಮ್ಗೆ ರಕ್ತ ಕುದೀತದೆ ಅಂತ ಈ ವಯಸ್ಸಿನಲ್ಲೂ ಕೂಡ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ, ಕರ್ನಾಟಕದ ನೀರಾವರಿಗಳ ಬಗ್ಗೆ, ರೈತರ ಅಡಿಕೆ ಧಾರಣೆ ವಿಚಾರದಲ್ಲಿ ದೇವೇಗೌಡರು ಪಾರ್ಲಿಮೆಂಟ್ ಅಲ್ಲಿ ಎದ್ದು ನಿಂತ್ಕೊಳ್ಳೋಕೆ ಆಗದ ಶಕ್ತಿ ಇಲ್ಲದೆ ಇದ್ರು ಕೂಡ ಆ ಧ್ವನಿ ಎತ್ತುವಂತ ಆ ಧೀಶಕ್ತಿ ಇನ್ಯಾರಿಗ್ ಬಂದದು? ದೇವೇಗೌಡರು ಏನಾದರೂ ಅಕಸ್ಮಾತ್ ಈ ರಾಜ್ಯದಲ್ಲಿ ಕಣ್ಮರೆ ಆದ್ಮೇಲೆ ಆ ಮಟ್ಟಕ್ಕೆ ಎತ್ತರಕ್ಕೆ ಏರಬಲ್ಲಂತ ಮತ್ತೊಬ್ಬ ವ್ಯಕ್ತಿ ಇಲ್ಲ ಬಹುಶಃ. ಆದ್ರೂ ಕೂಡ ದೇವೇಗೌಡರು ಏನ್ ಮಾಡಿದ್ರು, ದೇವೇಗೌಡರು ಒಕ್ಕಲಿಗರಲ್ಲ, ದೇವೇಗೌಡರು ಸಾಧನೆ ಶೂನ್ಯ ಅಂತ ಹೇಳ್ಕೊಂಡು ನಿಮ್ಮ ಹೊಟ್ಟೆ ಹೊರ್ಕೊಂಡು ನಿಮ್ಮ ವರ್ಚಸ್ಸನ್ನು ಹೆಚ್ಚಿಸ್ಕೊಳ್ಳೋಕೆ ಅವ್ರ ಮೇಲೆ ಕೆಸರೆಚ್ಕೊಂಡು ಹೊಡ್ತಿರಲ್ಲ. ಈ ಇಳಿ ವಯಸ್ಸಿನಲ್ಲಿ 93ರ ಇಳಿ ವಯಸ್ಸಿನಲ್ಲಿ ಈ ನೋವನ್ನ ತಡ್ಕೊಂಡು ನಾಯಿನರಿಗಳೆಲ್ಲ ಬೋಳ್ತವೆ ಅಂತ ಇರ್ಬೇಕೇನ್ರಿ? ದೇವೇಗೌಡರು ಆನೆ ಇದ್ದಂಗೆ ಅಂತ ಮೊದಲೇ ಹೇಳಿದ್ದೀನಿ ನಾನು. ಈ ಆನೆ ಒಯ್ತಾ ಇರ್ತದೆ, ಈ ನಾಯಿಗಳೆಲ್ಲ ಬೊಗಳ್ತಾ ಇರ್ತವೆ, ಏನು ಆಗಲ್ಲ. ಆದಾಗ್ಯೂ ಕೂಡ ಒಂದು ಮಾತು ನಂದು, ಕರ್ನಾಟಕ ರಾಜ್ಯದಲ್ಲಿ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಈ ದ್ವೇಷ ಭಾಷಣ ಕಾಯ್ದೆಯನ್ನ ಜಾರಿಗೆ ತಂದು ನಿಜವೇ ಆಗಿದ್ರೆ ಈ ವಿಚಾರವನ್ನ ಸಮಗ್ರವಾಗಿ ಆಲಿಸಿ ಕೂಡಲೇ ಕ್ರಮ ತಗೋಬೇಕು. ಯಾಕೆ ಅಂತಂದ್ರೆ ಇವು ಪದೇ ಪದೇ ಮರುಕಳಿಸಬಾರ್ದು. ಈಗ ನಾನೇನಾರು ಮಾತಾಡಬೇಕು ಅಂತ ಅಂದ್ರೆ ನನಗೆ ಯೋಗ್ಯತೆ ಇರಬೇಕು ಬೇರೆಯವ್ರ ಮೇಲೆ, ಯಾರೋ ಒಬ್ಬ ಸಣ್ಣ ವ್ಯಕ್ತಿ ಮೇಲೆ ಆಗ್ಲಿ ಮಾತಾಡಬೇಕಾದ್ರೆ. ಆದ್ರೆ ಈತ ಮಾತಾಡ್ತಾ ಇರೋದು ಯಾರ ಮೇಲೆ? ಇವರಿಬ್ರು ಮಾತಾಡೋದು ದೇವೇಗೌಡರಂತಹ ಈ ರಾಜ್ಯ ಕಂಡಂತಹ ಬಹಳ ದೊಡ್ಡ ಮಾಜಿ ಪ್ರಧಾನಿ ಮೇಲೆ ಮಾತಾಡ್ತಾರೆ. ಯಾರನ್ನ ಸಂತುಷ್ಟಿಗೊಳಿಸೋಕ್ ಮಾತಾಡ್ತಾರೆ ಇವರು? ಯಾರು ಇವರು ಬೆನ್ನು ತಡ್ತಾ ಇದ್ದಾರೆ? ಇದೆಲ್ಲವೂ ತನಿಖೆ ಆಗಬೇಕು. ಯಾಕೆ ಅಂತಂದ್ರೆ ಯಾರು ದೊಡ್ಡವ್ರ ಮೇಲೆ ಕೆಸರಿಚ್ಬಿಟ್ರೆ ಈ ರೀತಿ ಅದನ್ನು ನೋಡಿಕೊಂಡು ಮೌನವಾಗಿ ಸಹಿಸಿದ್ರೆ ಅವ್ರು ಆಡುವಂತ ಅಪರಾಧದ ಮಾತುಗಳಲ್ಲಿ ನಾವು ಭಾಗಿಯಾದಂಗೆ ತಿಳ್ಕೊಳ್ಳಿ. ಏನು ಕರ್ನಾಟಕದ ಪ್ರಜ್ಞಾವಂತ ಸಮಾಜ, ಜನ, ಲೇಖಕರು, ಬುದ್ಧಿಜೀವಿಗಳು ಏನ್ ಕನ್ನಡದಲ್ಲಿ ಇಷ್ಟೊಂದು ಇಡೀ ಭಾರತದ ಉದ್ದಗಲಕ್ಕೂ ಇಲ್ಲದಷ್ಟು ಜ್ಞಾನಪೀಠವನ್ನ ಪಡೆದಂತಹ ಮಹೋನ್ನತವಾದಂತಹ ಲೇಖಕರು ಏನಿದ್ದೀವಿ, ಬಹಳ ದೊಡ್ಡ ಪ್ರಜ್ಞಾವಂತಿಕೆಯ ಉಳ್ಳಂತ ಈ ಸಮಾಜ, ಕನ್ನಡದ ಸಮಾಜ, ಕರ್ನಾಟಕದ ಜನ, ಯಾವ ಸಮುದಾಯವಾಗಿರಲಿ ಏನಾರಾಗಿರ್ಲಿ, ದೇವೇಗೌಡರಂತವ್ರನ್ನ ಆಡಳಿತಾತ್ಮಕವಾಗಿ ನಿಮಗೆ ಯಾರೇ ಒಂದು ಇದಾಗಿದ್ರೆ ನೀವು ಹೋಗಿ ಕ್ರಮ ತಗೊಳ್ಳಿ, ಕೋರ್ಟ್ಗೆ ಹೋಗಿ, ಸ್ಟೇಷನ್ ಕಂಪ್ಲೇಂಟ್ ಕೊಡಿ, ಹೋರಾಟ ಮಾಡಿ. ಬೇಡ ಅಂದವ್ರು ಯಾರು? ಈ ತರ ಹಿಟ್ ಅಂಡ್ ರನ್ ಕೇಸ್ ಮಾಡಿ ಅವರ ಚಾರಿತ್ರ್ಯ ಮೇಲೆ ಕಪ್ಪು ಮಸಿಯನ್ನ ಬಳಿಯುವಂತ ಈ ಪ್ರಯತ್ನ ಇದೆಯಲ್ಲ, ಇದನ್ನ ಸಹಿಸಿಕೊಂಡು ಕೂರುವಂತದ್ದು ಇದೆಯಲ್ಲ, ಅದು ಕೂಡ ಸತ್ತ ಸಮಾಜದ ಸೂಚನೆ. ಈ ಪ್ರಜ್ಞಾವಂತಿಕೆ ಸತ್ತೋದ್ರೆ ಯಾರೋ ನನ್ನ ಕುಲದವನು ಒಬ್ಬ ಆಗ್ಬಿಡ್ಲಿ ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ಅಯೋಗ್ಯನ, ಒಬ್ಬ ಕ್ರಿಮಿನಲ್ನ ಬೆಳೆಸುವುದೋ, ಅಥವಾ ನನ್ನ ಸಮಾಜ ಒಂದೇ ಚೆನ್ನಾಗಿ ಬದುಕಬೇಕು ಅನ್ನುವಂಥದ್ದು ನಿಜಕ್ಕೂ ಕೂಡ ಒಂದು ಸಮಾಜ ಅಲ್ಲ. ಯಾರು ಯಾವ ಸಮಾಜದಲ್ಲಿ ಹುಟ್ಟಬೇಕು, ಯಾವ ಜಾತಿಯಲ್ಲಿ ಹುಟ್ಟಬೇಕು ಅಂತೇಳಿ ಯಾರು ಅರ್ಜಿ ಹಾಕೊಂಡು ಬಂದು ಹುಟ್ಟುದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯ ಏನಾದರೂ ಬಲ್ಲಿರ ಅಂತ ಕೇಳಿದಂತ ಕನಕದಾಸರು, ಆ ಮಂಜುನಾಥ್ ಅನ್ನುವಂತ ವ್ಯಕ್ತಿ ಅವನು ಹೇಳ್ಕೋತಾನೆ, ನಾನು ಹಾಲು ಮತಸ್ಥ ಅಂತ. ಹಾಲು ಮತಸ್ಥರಲ್ಲಿ ಎಷ್ಟೊಂದು ಶ್ರೇಷ್ಠತೆ ಇದೆ ಎನ್ನುವಂಥದ್ನ ನಿಮ್ಮ ನಡೆ ನುಡಿಗಳಲ್ಲಿ ಮಾತ್ರ ಬಿಂಬಿಸ್ಕೋಬೇಕು. ಕನಕದಾಸರು ನೋಡಿ ಕಲೀರಿ, ಕನಕದಾಸರನ್ನ ಅನುಸರಿಸಿ.
ಶ್ರೇಷ್ಠರಾದ ಯಾರೂ ಕೂಡ ಒಂದು ಜಾತಿ ಕೂಟಕ್ಕೆ ಕಟ್ಕೊಳ್ಳುವಂತಕ್ಕೆ ಅಲ್ಲ. ಈ ಮಾನವ ಸಮಾಜಕ್ಕೆ ಯಾವುದೇ ಸಮುದಾಯದಲ್ಲಿ ಹುಟ್ಟಿದ್ರು ಕೂಡ ಮಾನವೀಯತೆಗೆ ಬೆಲೆ ಕೊಟ್ಟಂತ ಅವರೆಲ್ಲರೂ ಕೂಡ ಸಮಗ್ರ ಮಾನವ ಜಾತಿಗೆ ಸೇರಿದಂತವರು, ಮನುಜ ಮತಕ್ಕೆ ಸೇರಿದಂತವರು. ನಿಮ್ಮಂತ ಹೀನರು ಆ ವಿಶ್ವಮಾನವರನ್ನೆಲ್ಲನೂ ಜಾತಿ ಕೂಟು ಕಟ್ಕೊಂಡ್ಬಿಟ್ಟು ಇವತ್ತು ನಮ್ಮವ ಇವ ನಮ್ಮವ. ಬಸವಣ್ಣ ಏನ್ ಹೇಳಿದ್ರು? ಇವನಾರವ ಇವನಾವರವ ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಯಾಕೆ ವಚನಗಳನ್ನ ಬರೆದ್ರು? ನಿಮ್ಮಂತ ಕ್ಷುಲ್ಲಕ ಸಣ್ಣ ಮನಸ್ಥಿತಿಯ ಹೀನ ಜನರಿಂದ ಇಂಥ ದೊಡ್ಡ ದೊಡ್ಡವರೆಲ್ಲ ಸಮಾಜಕ್ಕೆ ಯಾಕಪ್ಪ ನಾನು ಒಳ್ಳೇದು ಮಾಡಬೇಕು, ಯಾಕೆ ಪಬ್ಲಿಕ್ ಲೈಫ್ ಬಂದ್ರೆ ಈ ತರದ ನೋವನ್ನ ಅನುಭವಿಸಬೇಕು ಅನ್ನುವಂಥದ್ದು ಹಿಂದೆ ಹೋದ್ರೆ ಇವತ್ತಾಗಿದೆಯಲ್ಲ ಸಮಾಜ, ಕೆಟ್ಟ ಸಮಾಜ, ಒಳ್ಳೆಯದರ ಪರವಾಗಿ ನಿಲ್ಲು ತಾಕತ್ತಿಲ್ಲದೆ ಇರತಕ್ಕಂಥ ಸಮಾಜ, ಒಳ್ಳೆಯದನ್ನ ಬೆಳೆಸಲಿಕ್ಕೆ ಮುಂದಾಗದೇ ಇರತಕ್ಕಂಥ ಸಮಾಜ. ಇದೇ ನಡೆಯುವುದು. ಈ ವಿಕೃತತೆಗೆ ಬ್ರೇಕ್ ಹಾಕಲೇಬೇಕು. ಬಾಯಿ ಬಿಡಿ, ಪ್ರತಿಕ್ರಿಯಿಸಿ, ಏನಾದರೂ ಆಗಲಿ ಒಳ್ಳೆಯದ್ರ ಪರವಾಗಿ ನಿಲ್ಲಿ, ಉತ್ತಮತೆಯನ್ನ ಬೆಳೆಸಿ. ಯಾಕೆಂದ್ರೆ ಇಡೀ ಜಗತ್ತಿಗೆ ಯಾವತ್ತು ಇವತ್ತೇನು ಮುಂದುವರೆದ ದೇಶ ಅಮೆರಿಕ ಅವು ಇವು ಇದಾವಲ್ಲ, ಕಣ್ಣೇ ಬಿಟ್ಟಿರ್ಲಿಲ್ಲ ಇವು. ಅಂತ ಕಾಲಘಟ್ಟದಲ್ಲಿ ಈ ನನ್ನ ದೇಶ ಭಾರತ ದೇಶ ತತ್ವಶಾಸ್ತ್ರಗಳ ತಾಯ್ನಾಡು ಅಂತೇಳಿ ಒಬ್ಬ ಯುರೋಪಿಯನ್ ತಜ್ಞ ಮ್ಯಾಕ್ಸ್ ಮುಲ್ಲರ್ ಇಂದ ಕರೆಸ್ಕೋತದೆ. ಈ ದೇಶ ಜಗತ್ತಿನ ತತ್ವಶಾಸ್ತ್ರಗಳ ತಾಯ್ನಾಡು ಅಂತ ಯಾವ್ದಾದ್ರು ಇದ್ರೆ ಅದು ಭಾರತ ಅಂತ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾನೆ. ಈ ರೀತಿ ಅರಿಸ್ಟಾಟಲ್ ಇರಬಹುದು, ತನ್ನ ಶಿಷ್ಯ ಅಲೆಕ್ಸಾಂಡರ್ ಹೇಳ್ತಾರೆ, ಅಲ್ಲಿ ಅರಿಸ್ಟಾಟಲ್, ನೀನು ಭಾರತವನ್ನು ಜಯಿಸ್ತೀನಿ ಅಂತ ಹೊಂಟಿದಿ, ನನಗೆ ಆ ನಂಬಿಕೆ ಇಲ್ಲ. ಆದರೆ ಭಾರತದಿಂದ ಬರುವಾಗ ಆ ನೆಲದ ಮಣ್ಣನ್ನ, ಒಂದಿಡಿ ಮಣ್ಣನ್ನು ತಗಬಾ, ಒಂದಿಷ್ಟು ಗಂಗಾ ನದಿ ನೀರನ್ನು ತಗಬಾ ಅಂತ. ಯಾಕೆ ಈ ಮಾತನ್ನ ವಿಶ್ವದ ಶ್ರೇಷ್ಠರೆಲ್ಲ ಹೇಳ್ತಾರೆ ಅನ್ನೋದಾದ್ರೆ, ಈ ಮಣ್ಣು ಅಂತ ಉತ್ತಮತೆಗೆ ಹೆಸರಾಗಿದೆ, ಈ ಜಲ ಅಂತ ಶ್ರೇಷ್ಠತೆಗೆ ಹೆಸರಾಗಿದೆ, ಇಲ್ಲಿಯ ಜನ ಅಷ್ಟು ಸುಸಂಸ್ಕೃತರು ಅಂತ. ಆದ್ರೆ ಇಂಥ ಮಾನವ ಜನ್ಮ ದೊಡ್ಡದು, ಅದನ್ನ ಹಾಳು ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ ಅಂತೇಳಿ ಯಾಕೆ ಹೇಳಿದಾರೆ ಗೊತ್ತಾ? ನೀವು ಹಾಡುದು ಉತ್ತಮತೆಯ ಮಾತುಗಳನ್ನ ಆಡು ಯೋಗ್ಯತೆ ಇಲ್ಲದೆ ಇರ್ಬೋದೇನೋ, ಆ ಅರ್ಹತೆ ಇಲ್ಲದೆ ಇರ್ಬೋದೇನೋ, ನಿಮ್ಗೆ ಆ ವಿದ್ವತ್ತು ಇಲ್ಲದೆ ಇರ್ಬೋದೇನೋ, ಆದ್ರೆ ಬೇರೆಯವರ ಮೇಲೆ ಕೆಟ್ಟದಾಗಿ ಮಾತನಾಡಿ ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳುವಂತ ಈ ಹೀನ ಬುದ್ಧಿಯನ್ನ ಬಿಡಿ ಅಂತ. ಎಲ್ಲ ಜನರು ಮೌನ ವಹಿಸೋಕೆ ಸಾಧ್ಯನೇ ಇಲ್ಲ, ಮಾತಾಡ್ಲೇಬೇಕಾಗ್ತದೆ. ಇಂಥ ನಾಯಿ ನರಿಗಳನ್ನ ಈ ರಾಜ್ಯದಲ್ಲಿ ಏನಾದ್ರೂ ಕಾನೂನು ಸುವ್ಯವಸ್ಥೆ ಇದೆ ಅಂದ್ರೆ ಎಡಮುರಿ ಕಟ್ಟಬೇಕಿಂತವನ, ಇವ್ರ ಬಾಯಿಗೆ ಬಿರಡೆ ಹಾಕ್ಬೇಕು. ಯಾವುದೇ ಪಕ್ಷ ಇರಲಿ ಎನ್ಕರೇಜ್ ಮಾಡಬಾರದು. ಪಕ್ಷ ಪಂಥ ಜಾತಿ ಯಾವುದಾದ್ರೂ ಆಗಲಿ, ಈ ದ್ವೇಷನ ಈ ಕಾರಣಕ್ಕೋಸ್ಕರನೇ ಈ ಕಾಯ್ದೆ ತಂದಿರೋದು ಅಂತ ತಿಳ್ಕೊಡ್ತೀನಿ. ದಯಮಾಡಿ ಸುಮೋಟೋ ಕೇಸನ್ನ ಬೆಂಗಳೂರು ಸಿಟಿ ಪೊಲೀಸ್ನವರು ದಾಖಲಿಸಬೇಕು. ಜೊತೆಗೆ ಜೆಡಿಎಸ್ ಪಕ್ಷದ ಮಹೋನ್ನತ ನಾಯಕರುಗಳು, ದೇವೇಗೌಡರು ಬಂದ್ರೆ, ಕುಮಾರಸ್ವಾಮಿ ಬಂದ್ರೆ, ಅವ್ರ ಹೆಗಲ ಮೇಲೆ ತಲೆ ಇಟ್ಟು ಏನ್ ಪೋಸ್ ಕೊಡ್ತಿರಲ್ಲಪ್ಪ, ಬನ್ರೋ ಕೇಳ್ರೋ. ದಯಮಾಡಿ ಪದೇ ಪದೇ ಇಂತಹ ಚಾರಿತ್ರ್ಯವನ್ನ ವಧೆ ಮಾಡುವಂತಹ ಇದು ನಡೀಬಾರದು ಮುಂದೆ. ಆ ರೀತಿ ಏನಾದರೂ ಪ್ರತಿಕ್ರಿಯಿಸಿ, ಕನಿಷ್ಠ ಪ್ರತಿಕ್ರಿಯಿಸಿ. ನಮಸ್ಕಾರ.